ಇತ್ತೀಚೆಗೆ ವಸತಿ ಶಾಲೆಯ ಕಟ್ಟಡದಿಂದ ಬಿದ್ದು ಕೈಕಾಲು ಹಲ್ಲು ಮುರಿದುಕೊಂಡಿರುವಂತಹ ವಿದ್ಯಾರ್ಥಿನಿಗೆ ಇದು ಸಹಜವಾದ ರೀತಿಯಲ್ಲಿ ನಡೀತಾ ಇರುವಂತಹ ಘಟನೆಯಲ್ಲ, ಕಿರುಕುಳ ಕೊಟ್ಟಿರುವಂತಹ ಆರೋಪ ಅಂತ ಹೇಳಿ ಆರ್ಟಿಐ ಕಾರ್ಯಕರ್ತ ರಮೇಶ್ ನೇತೃತ್ವದಲ್ಲಿ ಪೋಷಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗಿರಿಗೌಡನಹಳ್ಳಿ ಬಳಿಯ ಅರವಿಂದ್ ಇಂಟರ್ನ್ಯಾಷನಲ್ ಹೆಸರಿನ ವಸತಿ ಶಾಲೆಯಲ್ಲಿ ತಮ್ಮ ಮಗಳಿಂದ ನಡೆದಿರುವಂತಹ ಘಟನೆಯನ್ನ ಉನ್ನತ ಮಟ್ಟದ ತನಿಖೆಗೆ ಮನವಿಯನ್ನ ಮಾಡಿರುವಂತಹ ಪೋಷಕರು ಹಾಸ್ಟೆಲ್ ರೂಮ್ನಲ್ಲಿನ ಸ್ನೇಹಿತರಿಗೆ ತಟ್ಟೆಯಲ್ಲಿ ಅನ್ನವನ್ನ ತೆಗೆದುಕೊಂಡು ಹೋಗಿದ್ದಕ್ಕೆ ಹಾಸ್ಟೆಲ್ ಸಿಬ್ಬಂದಿಗಳು ಫೋಟೋ ತೆಗೆದುಕೊಂಡು ಶಾಲೆಯ ದೈಹಿಕ ಶಿಕ್ಷಕನಿಗೆ ದೂರನ್ನ ಕೊಟ್ಟು ಬಳಿಕ ವಿದ್ಯಾರ್ಥಿನಿಗೆ ಥಳಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವಂತಹ ವಿದ್ಯಾರ್ಥಿನಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದು, ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತಹ ಭರವಸೆಯನ್ನ ಎಸ್ಪಿ ಅಶೋಕ್ ಕೆ ವೆಂಕಟ್ ಅವರು ಕೊಟ್ಟಿದ್ದಾರೆ. ಮಗಳ ಹೆಸರು SSLC ಓದ್ತಾ ಇರೋದು CBSE ಸಿಲೆಬಸ್. ಅವಳು ಬೋರ್ಡಿಂಗ್ ಹಾಕಿರೋದು ನಾವು, ಯಾಕೆಂದ್ರೆ ಅವ್ರ ತಾಯಿ ಹುಷಾರಿಲ್ಲದ ಕಾರಣದಲ್ಲಿ ಅವಳನ್ನ ಬೋರ್ಡಿಂಗ್ ಹಾಕ್ತಾ ಅವ್ರ ಕಡೆಗೂ ಅರವಿಂದ್ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಸ್ಕೂಲು ಗಿರಿಗೌಡನಪಾಳ್ಯ ಕುಣಿಗಲ್ಲು ತಾಲೂಕಿದ್ರಲ್ಲಿ. ಅಲ್ಲಿ ಸ್ಕೂಲ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಕ್ತಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ, ಮಕ್ಕಳನ್ನ ಕೇರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ನೋಡಿದ್ರೆ ಮಕ್ಕಳಲ್ಲಿ ಕೇರೇ ಮಾಡ್ತಿಲ್ಲ ಮತ್ತು ಮಾನವೀಯತೆಯೇ ಬರೀತಿಲ್ಲ. ಅವರಿಗೆಲ್ಲ ಹಣಕಾಸಿನ ವಿಚಾರ ಬಂದುಬಿಟ್ರೆ ಮಾನವೀಯತೆಯೇ ಇಲ್ಲ ಅವ್ರ ಹತ್ರ. ಅವಳಿಗೆ ಎರಡೂ ಕಾಲು ತೊಡೆ ಮುಳೆ ಮುರಿದಿದೆ, ಪಾದದ ಬೆರಳು ಮುರಿದಿದೆ, ದವಡೆಯಲ್ಲಿ ಪೂರ್ತಿ ಹೊಸಡು ಮತ್ತು ದವಡೆಯನ್ನು ಅದು ಪೂರ್ತಿ ಮುರಿದೋಗಿದೆ. ಅದನ್ನು ಇದು ಮಾಡಿ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆಪ್ರೇಷನ್ ಮಾಡಿ ಸರಿಪಡಿಸ್ಬೇಕು. ಅವಳು ಸುಮಾರು 4 ತಿಂಗಳು 5 ತಿಂಗಳು ಬೆಡ್ ರೆಸ್ಟ್ ಕ್ಯೂರ್ ಹಾಕಬೇಕು ಇದು ಮಾಡ್ತಿದ್ದಾರೆ. ಅದೇ ಇವರು ಅದನ್ನು ಯಾವ ರೀತಿ ಇವ್ರು ಹೇಳಿದ್ರೆ ಕೆಳಗಡೆ ಬಿದ್ದರೆ ಆ ಥರ ಏಟ್ ಆಗೋದಿಲ್ಲ. ಯಾರೋ ದೊಡ್ಡ ತೆರಳೋರಿಂದ ಮಗಳು ಹೇಳ್ತಿದ್ದಾರೆ. ಆ ಕಾರಣದಲ್ಲಿ ಇದು ಮಾಡಿದ್ದೀವಿ. ಅದೇ ಭಾನುವಾರ ಮಾಡಿದ್ರು, ನಾನು ಇರೋಕ್ಕಾಗಲ್ಲ ಮನೇಲಿ, ನನಗೆ ಎಲ್ಲ ಟೀಚರ್ಸು ಮತ್ತು ವಾರ್ಡನ್ಗಳು ಎಲ್ಲ ನಮಗೆ ಹಿಂಸೆ ಕೊಡ್ತಾರೆ, ಇರೋಕ್ಕಾಗಲ್ಲ, ನಾನು ಡೇ ಬೋರ್ಡಿಂಗನೇ ಹೋಗ್ತೀನಿ, ಇಲ್ಲಿರೋದಕ್ಕೆ ತೊಂದರೆ ಕೊಡ್ತಾರೆ, ಯಾವುದಕ್ಕೆ ಸಣ್ಣ ಪುಟ್ಟಕ್ಕೆಲ್ಲ ಟಾರ್ಚರ್ ಮಾಡ್ತಾರೆ, ತೊಂದರೆ ಆಗ್ತದೆ ಅಂತ ಭಾನುವಾರ ಫೋನ್ ಮಾಡಿದಾಗ ನಾವು ಸೋಮವಾರ ಬಂದು ಮಾತಾಡ್ತೀವಿ ಬಿಡವ ಅಂತ ಅಂದ್ವಿ. ಅದ್ರ ಸೋಮವಾರ ಇದು ಮಾಡಿದ್ಮೇಲೆ ಮಧ್ಯಾಹ್ನ ಮೇಲೂ ಕೂಡ ಕಾಲ್ ಮಾಡಿದಾಗ ಅದೇ ಮಾತು ಹೇಳ್ತೀವಿ, ಆಯ್ತು ಇವತ್ತು ಒಂದು ಸಲ ಇರ್ತೀನಿ ಬಿಡಿದ್ದಾದ್ರು. ಆ ವಿಚಾರ ಅವ್ರಿಗೆ ಮಾಹಿತಿ ಗೊತ್ತಾಗಿ ಈ ಥರ ಎಲ್ಲ ನಮ್ಮ ಪೇರೆಂಟ್ಸ್ಗೆಲ್ಲ ಈ ಥರ ಮಾಹಿತಿ ಕೊಡ್ತಾಳೆ, ಇವು ನಮ್ಮ ಸ್ಕೂಲ್ ಹೆಸರು ಕೆಟ್ಟೋಯ್ತಿದೆ ಅಂತ ಅಂದ್ಬಿಟ್ಟು ಇವರು ಅದನ್ನು ಮುಚ್ಚಾಕ ಮಟ್ಟಿಗೇನೋ ಮಾಡಿ ಮಗಳನ್ನ ಏನೋ ಮಾಡಿದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ಇಲ್ಲ, ಅವ್ರು ಹೆಂಗಿದ್ರು ನನಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಬಿದ್ದಿರೋದು ಟೈಮಲ್ಲಿ ನಮಗೆ ಫೋನ್ ಬಂತು, ಹೋದ್ವಿ ನೋಡಿದ್ವಿ, ಹಾಸ್ಪಿಟ್ಲಿಗೆ ಹಾಕಿ ಇದು ಮಾಡಿದ್ವಿ, ನಮ್ಗೆ ಇದು ಅಷ್ಟು ಹೇಳ್ತಾರೆ ವಿನ ಬೇರೆ ಏನು ಹೇಳೋದಿಲ್ಲ, ಮಾಹಿತಿನೇ ಕೊಡೋಲ್ಲ. ನಮ್ಮ ಹತ್ರ ಫೋಟೋ ಇಲ್ಲ, ಫುಟೇಜ್ ಇಲ್ಲ ಅಂತಾರೆ. ಬಿದ್ದು ಸ್ಪಾಟಿಂಗ್ ಸ್ಪಾಟಿಂದವ್ರು ಏನಾಗಿದೆ, ಯಾವ ಥರ ಬಿದ್ದಿದ್ದು, ಈಗ ಅವ್ರು ಬಿದ್ದ ಮೇಲೆ ನೋಡಿದ್ಮೇಲೆ ಅವ್ರ ಹತ್ರ ಮೊಬೈಲ್ ಫೋನ್ ಮಾಡಬೇಕಾದ್ರೆ ಅದೇ ಮೊಬೈಲಲ್ಲಿ ಫೋಟೋ ತೆಗೆದು ಕಳಿಸ್ಬೋದಾಗಿತ್ತಲ್ವ, ಇಲ್ಲ ಅವರವರು ಇಟ್ಕೊಂಡು ನಮಗೆ ತೋರಿಸ್ಬೋದಾಗಿತ್ತಲ್ವ. ಹಾಸ್ಪಿಟ್ಲಿಗೆ ಬಂದಾಗ ಈ ಥರ ಆಗಿದೆ, ವಾಟ್ಸಪ್ಪಲ್ಲೋ ಮಾಮೂಲಿ ಇದು ಸೋಷಿಯಲ್ ಮೀಡಿಯಾ ಈ ಥರ ತೋರಿಸ್ಬೋದಾಗಿತ್ತಲ್ವ. ಈಗ ವಾರ್ಡನ್ ಹತ್ರ ಫೋನ್ ಇತ್ತು, ಅವರು ಕೂಡ ವಾಟ್ಸಪ್ ಬಳಸ್ತಾರೆ ಅಂದಾಗ ಅವರು ಒಂದು ಫೋಟೋನ ವಿಡಿಯೋನ ಮಾಡಿ ಕಳಿಸ್ಬೋದಾಗಿದ್ದು. ಬಿದ್ದಂಥ ಜಾಗನ ಯಾವ ರೀತಿ ಬಿದ್ದಿದ್ದಾಳೆ ಅಂತ ಗೊತ್ತಿದ್ದಾಗ ಎತ್ಕೊಂಡಾಗ ಹಾಸ್ಪಿಟ್ಲಿಗೆ ಹಾಕಿದ್ರೆ ಹಾಸ್ಪಿಟಲ್ ಕೂಡ ಸ್ಕೂಲವ್ರು ಯಾರಿಲ್ಲ, ಒಬ್ಬರ ವಾರ್ಡನ್ನು ಹೇಳಿ ಬಿಟ್ಟಿದ್ದಾರೆ, ಆಯಮ್ಮ ಸುಮ್ಮನೆ ಕೂತಿದ್ದಾರೆ. ಮೈ ಕೇಳಿದ್ರೆ ಯಾವ ಥರ ಬಿದ್ದು ನನಗೆ ಗೊತ್ತಿಲ್ಲ ಅಂತಂತಾರೆ. ಅದು ನಮಗೆ ಮಕ್ಕಳು ಕೇಳೋಕ್ಕಿದ್ರೆ ಅವಳೀಗ ಎಲ್ಲ ಬಿದ್ದು ಏಟಾಗಿ ಅವಳು ಅರಪ್ರಜ್ಞಾವಸ್ಥೆಯಲ್ಲಿದ್ದಾಳೆ. ಅರಪ್ರಜ್ಞಾವಸ್ಥೆಯಲ್ಲಿದ್ದಾಗ ನಾವು ಮಾತಾಡೋಕ್ಕಾಗ್ತಿಲ್ಲ. ಒಬ್ಬರಿಗೆ ನಾವು ಕಣ್ಣ ನೋಡಿದ್ರೆ ನಮಗೆ ದುಃಖ ಆಗಿ ಮೂಡಿಸ್ಕೊಂಡು ನಾವು ಇದಾಗ್ತಾರೆ, ಬೇಜಾರು ನಮಗೆ ಮನಸ್ಸು ದುಃಖ ಆಗ್ಬಿಟ್ಟೈತೆ. ನಾವಲ್ಲಿ ಏನೂ ಮಾತಾಡೋಕ್ಕೆ ಕೇಳೋಕ್ಕಾಗ್ತಿಲ್ಲ. ಮಗಳನ್ನ ನಿಜಾಂಶ ಕೇಳೋದಕ್ಕೆ ಅವಳು ಗೊತ್ತಾಗ್ತಿಲ್ಲ. ಅಲ್ಲಿ ಮಗಳಿಗೆ ಇದ್ರದ್ದು ಅನ್ಕಾನ್ಷಿಯಸ್ ಥರ ಇರೋದ್ರಿಂದ ಸ್ವಲ್ಪ ಇರೋದ್ರಿಂದ ನಾವಲ್ಲಿ ಏನೂ ಮಾತಾಡ್ಸೋಕ್ಕಾಗ್ತಿಲ್ಲ. ಯಾಕೆಂದರೆ ಬಾಯಲ್ಲಿ ಏಟಾಗಿರೋದ್ರಿಂದ ಮಾತಾಡ್ಸೋಕ್ಕೆ ಇದಾಗೋದಿಲ್ಲ. ಒಳಗಡೆ ಅರವಿಂದ್ ಸ್ಕೂಲ್ನ ಕಮಿಟಿ ಈಗ ಚೇರ್ಮನ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ತಿರ್ಗಿ ಅವರ ಅಧ್ಯಕ್ಷರಿರ್ಬೋದು, ಅವರ ಮೇಂಟೆನೆನ್ಸಲ್ಲಿ ಇದೆ ಅಂತಂದಾಗ ಯಾವ ರೀತಿ ನೋಡ್ಕೊಳ್ಬೇಕು ಮಕ್ಕಳನ್ನ. ವಾರ್ಡನ್ಗಳು ಅಲ್ಲಿ ರೆಸ್ಪಾನ್ಸ್ ಮಾಡಬೇಕಾದವರು, ಅಲ್ಲಿ ವಾಚ್ಮನ್ಗಳು ನೈಟ್ ಇರಬೇಕಾದ್ರೆ ನೈಟಲ್ಲಿ ಯಾರು ನೋಡ್ಕೊತಿದ್ರು, ಯಾವ ಥರ ನೋಡ್ಕೊತಿದ್ರು, ವರ್ಷ ನೋಡಿದಾಗ ಈಗ ಯಾಕೆ ಇದು ಮಾಡ್ತಿಲ್ಲ. ಬೇರೆ ಮಕ್ಕಳಿಗೆಲ್ಲ ಈ ಥರ ಆಗ್ತದಲ್ಲ, ಬೇರೆ ಮಕ್ಳಿಗೆ ಆಗದೆ ಇರಲಿಲ್ಲ. ನಾವು ಇದನ್ನು ಕಾನೂನು ಬಾಹಿರವಾಗಿ ತಗೊಳ್ಳಿ ಒಂದು ಸ್ವಲ್ಪ ಅಂತ ನಾವು ಎಲ್ಲಾನು ಭೇಟಿ ಮಾಡೋಕ್ಕೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.